ಎಲ್ಲರಿಗೂ ನಮಸ್ತೆ. ನಾನು ನೋಡಿ ಎಲ್ಲಾದರೂ ನಿಮಗೆ ಆಫ್ರಿಕನ್ ಗರ್ಲ್ ಬಂದ್ಲು ಅಂತ ಅನಿಸ್ತಾ ಇದೆಯಾ? ಹಾಗೆ ಅನಿಸೋದು ಸಹಜನೇ. ಯಾಕೆಂದರೆ ನಾನು ನನ್ನ ಕೂದಲನ್ನು ಬ್ರೀಡಿಂಗ್ ಮಾಡಿಸಿದ್ದೀನಿ. ನನ್ನನ್ನು ನೋಡೋದಕ್ಕೂ ಒಂದು ಆಫ್ರಿಕನ್ ಹುಡುಗಿ ಥರ ಕಾಣಿಸ್ತಾ ಇದ್ದೀನಿ. ರೀಸೆಂಟಾಗಿ ನಾನು 21 ಏಪ್ರಿಲ್ಗೆ ಕೆನ್ಯಾ ಹೋಗಿದ್ದೆ. ಕೀನ್ಯಾ ಹೋದಾಗ ನಮ್ಮ ಟ್ರಿಪ್ ತುಂಬ ಚೆನ್ನಾಗಿತ್ತು. ಅಲ್ಲಿ ನಾವು ಮಸೈ ಮಾರ್ಗ್ ಹೋಗಿದ್ದೀವಿ, ಮುಂಬಾಸ ಹೋಗಿದ್ದೀವಿ, ಟ್ರೈನಲ್ಲಿ ಹೋದ್ವಿ, ಫ್ಲೈಟಲ್ಲಿ ಹೋದ್ವಿ, ಬೈ ರೋಡಲ್ಲಿ ಹೋದ್ವಿ. ತುಂಬ ಎಕ್ಸೈಟಿಂಗ್ ಆ್ಯಂಡ್ ಥ್ರಿಲ್ಲಿಂಗ್ ಆಗಿತ್ತು, ಅಡ್ವೆಂಚರಸ್ ಟ್ರಿಪ್ ಆಗಿತ್ತು. ಅಲ್ಲಿ ಹೋಗಿದ್ದಕ್ಕೆ ಒಂದು ನೆನಪಿಗಾಗಿ ನನಗೆ ಏನಾದ್ರು ಒಂದು ಮಾಡಿಸ್ಕೊಂಡು ಬರಬೇಕು, ನನ್ನನ್ನು ಆ ಥರ ಕಾಣಿಸ್ಬೇಕು ಅನ್ನೋ ಆಸೆ ಇತ್ತು. ಸೊ ನಾನು ಬ್ರೈಡಿಂಗ್ ಮಾಡಿಸ್ಕೊಂಡೆ. ನನ್ನ ಜೊತೆ ಬಂದಿರೋ 4 ಫ್ರೆಂಡ್ಸ್ಗಳು ಮಾಡಿಸ್ಕೊಂಡಿದ್ರು. ಇದರಲ್ಲಿ ನನಗೆ ತುಂಬ ಇಷ್ಟ ಆಯಿತು ಈ ಕಲರ್ ನಾನು ಚೂಸ್ ಮಾಡಿಕೊಂಡೆ. ಮತ್ತು ನನ್ನ ಕೂದಲು ನೋಡಿ ಅವ್ರು ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ಅಂದರೆ ಬುಡದಿಂದನೇ ಅಂದರೆ ನಮ್ಮದು ರೂಟಿಂದನೇ ತಗೊಂಡು ಹಾಕ್ತಾರೆ. ನಾನು ಅವರಿಗೆ ಮೊದಲೇ ಹೇಳಿದ್ದೆ, ಸ್ವಲ್ಪ ಪೊಲೈಟಾಗಿ ಆರಾಮಾಗಿ ಹಾಕಮ್ಮ, ನನಗೆ ನೋವು ಮಾಡಿಬಿಡ್ಬೇಡ ಅಂತ. ಯಾಕಂದರೆ ನಾನು ಅಲ್ಲಿ ಮೊದಲು ಹೋದಾಗ ಫಸ್ಟ್ ವಿಸಿಟ್ ಮಾಡಿದಾಗ ಎಲ್ಲರ ಕೂದಲು ಇದೇ ಥರ ಡಿಫ್ರೆಂಟ್ ಏನು ಹೇಳೋದು ಡಿಸೈನ್ಸಲ್ಲಿ ಕಾಣಿಸ್ತಾ ಇತ್ತು. ತುಂಬ ಆಸೆ ಆಗ್ತಾಯಿತ್ತು ಅವ್ರು ನೋಡಿದಾಗ, ಅವ್ರ ಕೂದಲು ಸ್ಟೈಲ್ ನೋಡಿದಾಗ. ಸೊ ನಾನು ಅವ್ರಿಗೆ ಹೇಳಿದ್ದೆ ಮತ್ತು ಅವರ ಎಕ್ಸ್ಪೀರಿಯನ್ಸ್ ಕೇಳಿದೆ, ಯಾವ ಥರ ಇರುತ್ತೆ, ನೋವಾಗುತ್ತಾ, ಇಚ್ಚಾಗತ್ತಾ, ಏನೆಲ್ಲ ಪ್ರಾಬ್ಲಮ್ ಬರುತ್ತೆ ಅಂತ. ಆಗ ಒಬ್ಳು ಹೇಳಿಲ್ಲ, ಹೌದು ಸ್ವಲ್ಪ ನೋವಾಗುತ್ತೆ, ಇಚ್ಚಾಗುತ್ತೆ, ಹೆಂಗೆ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ನಾವು ಅಂತ. ತಮಾಷೆ ಮಾತು ಏನು ಅಂದರೆ ಅವರು ಎಲ್ಲ ಮಂತಲ್ಲೂ ಇದನ್ನು ಮಾಡಿಸ್ಕೊಳ್ತಾ ಇರ್ತಾರೆ. ಸಣ್ಣ ಪಾಪದಿಂದ ಹಿಡಿದ್ರು ಒಂದು 65-70 ವರ್ಷ ಇರೋರ ತನಕ ಮಾಡಿಸ್ಕೊಳ್ತಾರೆ, ಅವರಿಗೆ ಇಷ್ಟ ಇದ್ದರೆ 50 ವರ್ಷದ ಮೇಲೆ. ಬಟ್ ಮ್ಯಾಕ್ಸಿಮಮ್ ನಾನು ನೋಡಿದ ಪ್ರಕಾರ ಎಲ್ರಿಗೂ ಇದು ಮಾಡಿಸ್ಕೊಳ್ತಾರೆ. ಈ ಥರ ಹೇರ್ ಸ್ಟೈಲ್ ಮಾಡಿಸ್ಕೊಂಡಿರ್ತಾರೆ. ಡಿಫ್ರೆಂಟ್ ಕಲರ್ಸಲ್ಲಿ ಇರುತ್ತೆ, ವೆರೈಟಿ ಆಗಿರುತ್ತೆ. ನೋಡೋಕ್ಕಂತೂ ತುಂಬ ಅದ್ಭುತ, ತುಂಬ ಒಂದು ದೊಡ್ಡ ಎಕ್ಸ್ಪೀರಿಯನ್ಸ್ ಅದು. ಸೊ ಅದನ್ನು ನೋಡಿ ನಾವು ಅಟ್ರ್ಯಾಕ್ಟ್ ಆದ್ವಿ, ನಮಗೂ ಮಾಡಿಸ್ಕೋಬೇಕು ಅಂತ ಆಸೆ ಆಯಿತು. ಅಲ್ಲಿ ಕೆನ್ಯಾಕ್ಕೆ ಹೋದಾಗ ನೈರೋಬಿಯಲ್ಲಿ ಇದ್ವಿ. ನೈರೋಬಿಯಲ್ಲಿನೇ ನಾನು ಹೋಗ್ಬಿಟ್ಟು ಅಲ್ಲೊಂದು ಮಾಲಲ್ಲಿ ಒಂದು ಪಾರ್ಲರಲ್ಲಿ ನಾವು ಇದನ್ನು ಮಾಡಿಸ್ಕೊಂಡ್ವಿ. ಅವರು ತುಂಬ ಚೆನ್ನಾಗಿ ಕೋಪ್ರೇಟ್ ಮಾಡಿದರು, ನನಗೆ ನೋವು ಮಾಡಲಿಲ್ಲ. ಆಮೇಲೆ ಹಾಕಿದ ಮೇಲೆ ನನಗೆ ಅನ್ನಿಸ್ತು, ಇವರು ಯಾವ ಥರ ಇದನ್ನು ಹಾಕ್ಸ್ಕೊಳ್ತಾರೆ, ಯಾವ ಥರ ಇದನ್ನು ಮೇಂಟೈನ್ ಮಾಡ್ತಾರೆ. ಪಾಪ ಮೊದಲೇ ಅವ್ರ ಕೂದಲು ಇಷ್ಟು ಬುಷಿಯಾಗಿರುತ್ತೆ, ಅವ್ರಿಗೆ ಅದನ್ನು ಮೇಂಟೈನ್ ಮಾಡೋದೇ ಒಂದು ದೊಡ್ಡ ಕೆಲಸ. ಅಂಥದ್ರಲ್ಲಿ ಇದು ಬರೀ ಆರ್ಟಿಫಿಷಿಯಲ್ ಹೇರ್ ಇದೆ, ತುಂಬ ವೈರಿ ಮುಟ್ಕೊಳ್ಳೋಕ್ಕೂ ಖುಷಿ ಅನಿಸಲ್ಲ, ಒಂದು ಫೀಲ್